ಹಾಯ್ ಫ್ರೆಂಡ್ಸ್, ಬನ್ನಿ ಇವಾಗ ಯಾವುದಕ್ಕೆ ಅಂತ ನೋಡಿ ನಂಗೆ ಶಾರ್ಟ್ ಒಡ್ನಿ ಕೊಡು. ಬನ್ನಿ ಬಟ್ಟೆ ಅಂಗಡಿ ಹೋಗಮ್ಮ. ಮೊನ್ನವ ಬಟ್ಟೆ ಅಂಗಡಿ ಅಡ್ಡಾಡಕ್ಕೆ ಹೋಗ್ಕಳಂತೆ. ನಮ್ಮ ಮೊನ್ನವಲ್ಲ, ನಮ್ಮವ್ವ ಮೊಮ್ಮಕ್ಕಳಿಗೆ ಸ್ವೆಟ್ರ್ ತಗೊಂತಾಳಂತೆ. ಹಂಗಾಗಿ ಬಟ್ಟೆ ಅಂಗಡಿ ಹೊಂಟಿ. ಚಾವಿ ಎಲ್ಲ ಐತೆ ನೋಡೋಣ. ನೀರಿ ಬಟ್ಲಿ ತಗೋ. ನಾವು ನೀರು ಅಂತೀವಿ ನೋಡಲ್ಲಿ. ಇದನ್ನು ತುಂಬ್ಕೆ ಅಲ್ಲ ನೀರು ಬೇ ಅಲ್ಲಿ ನೀರು ಎಲ್ಲದಾವ ಕುಡಿಯಕ್ಕೆ ಬೇ? ಏನು ಚಲೋ ಇರ್ತೈತೆ ತಗೋಯವ ಅಲ್ಲಿ. ನುಂಡಿ ಇಲ್ಲ ಎಷ್ಟು ಹೊಲ್ಸಿರ್ತೈತಿ. ಕುಡಿಯಾಕರ ಹೆಂಗೆ ಮನ್ಸು ಬರ್ತೈತಿ. ಯಾರ ತುಂಬ್ಕೊಂಬ ಹಿಡ್ಕತ್ ಮುಡ್ಕರ. ಬನ್ನಿ ಬಟ್ಟೆ ಅಂಗಡಿ ಹೋಗಮ್ಮ. ಹಾಂ ಆತಾತು. ನಡಿ ಬರ್ತೀನು. ಎಲ್ಲಿ ಬೇಕಿ ನೋಡಿ ಫಸ್ಟ್. ಮೇಲೆ ಅದಕ್ಕೆ ಬೇಕಿ ಟಿ ಶರ್ಟ್ ಯಾರು ಕೊಡಿಸ್ನಂದ್ರಿ ನಿಂಗೆ? ಈಗ ಜರ್ಕೆ ರಾಮ್ ಒಂದು ಸ್ವಲ್ಪ ಸೀರೆಗೆ ಅಡ್ಡಾಡಿ ಬರ್ತೈತೆ ತಡಿ. ಈಗ ಅವು ಚಂದ ದಿನೋಡ. ಇಂಥವನ್ನ ತಗೊಂಡವ ಸುವರ್ಣ. ಏನು ಫೋಟೋ ಇಟ್ಟಿದ್ವಿ. ಏನು ನೀ ಹುಡುಗಿದ್ದಿ ಬಾ ತಗ. ಎಲ್ಲಗಳನ್ನ ಹಾಕಿ ಅಮ್ಮಿನ ಬರ್ಗಲ್ ಇವತ್ತು ರೇಷ್ಮೆ ನೋಡ್ತೇನೆ. ಬಹುನ್ ಸೀರೆ ಅಂಗಡಿ ಆಗ್ಬಿಟ್ರಿ. ಇದಾಗೈತಿ ನೋಡ್ರಿ. ಬಟ್ಟೆ ಸೀರೆ ಕಿತ್ತದ ಹೆಂಗೈತ್ರಿ ಸೀರೆ? ಆನ್ಲೈನ್ನಾಗೆಲ್ಲ ರೇಟ್ ಜಾಸ್ತಿ ಇದಾವೆ, ಕಮ್ಮಿ. ಇದು ಆನ್ಲೈನಾಗ ಆಗಲ್ಲ. ಅಲ್ಲಿ ನೋಡಿ 450 ಐತೆ. ಎಲ್ಲಿದೆ? ಇವ್ರಿ 400 ರೂಪಾಯಿ ನೋಡ್ರಿ. 7 ರೂಪಾಯಿ ಕಮ್ಮಿ, 400 ರೂಪಾಯಿ ರೀ. ಆನ್ಲೈನಾಗ ಎಷ್ಟೊಂದು ಜಾಸ್ತಿ ಆಗಲ್ರಿ. ಆನ್ಲೈನಾಗ ನೋಡ್ರಿ ಇಲ್ಲಿ ಚರ್ಚೆನ ಬಾಹುಬಲಿಯಾಗೂ ಸ್ಟಾಕ್ ಜಗ್ಗೆಯವ. ನೋಡಿದ್ವಲ್ಲ ಅದ ಸೀರೆ ಅಲ್ಲಿ ನೋಡಿ ಬಂದವಲ್ಲ ನಾವು. ಅದು ಡಬಲ್ ಬಡ್ತಾರ ನೋಡ್ರಿ ಇಳಿ ಕಾಯಿಗಳಿ ಬಿಡ್ಸಿದ್ದೆ. ಹೋಗೋಣ ಬಿಡಿ ಅಂಗಡಿ. ಫ್ಯಾಮಿಲಿ ಸುಸ್ತಾತ. ನಾನು ನೋಡು ಬಿಳೇದು ಜಗ್ಗಿದಾವ.
ಚಂದ ಇತ್ತು ಅದಕ್ಕೆ ಚಂದ ಇತ್ತು ಅವಾಗ ಬಂದಿದ್ದು ಒಂದು ಸೀರೆ ಬಂದಿದ್ದು ಬಾವಲ್ಲ ಅಂಗಡಿಯಾಗಿದೆ ನೋಡ ಅಮ್ಮ ಸೀರೆ ಹೇಳಿದ್ದು ಯಾರಿಗೆ ತಗೋಬೇಕು ಹಾಂ ಎರಡು ತಗೋ ಎರಡು ಚಂದ ಅಲ್ಲ ಹೌದಾ ಅದು ಬ್ಯಾಡಲ್ಲ ನೀಲಿದಂತೆ ನೀಲಿ ಬೇಡ ಚಂದ ಬಡಿ ಚಂದ ಬೇಡ ನೀಲಿದ मेहंदी कलर ಮತ್ತೊಂದು ಹಾಕಿದ್ರೆ ನೀವು ವರ್ಲ್ಡ್ ಗಂಟ್ಲಿ ಅದಕ್ಕೆ ನಿಂತಿದ್ವು ಮೆಟ್ಟದ ಆ ಸೀರೆನ ಬಿಳೆ ಸೀರೆ ತಗೊಂಡೋಟ್ರು ಈ ಬೇಡ ಬೇಡ ಒಂದೆರಡು ತಾಸು ಸೀರೆ ಎಲ್ಲ ಹುಡುಕಾಡಿ ಸಾಕಾಗಿ ಬಂದೀವಿ. ಇವಾಗ ಬನ್ನಿ ಇಲ್ಲಿ 50 ರೂಪಾಯಿಗೆ ಟಿ ಶರ್ಟ್ ಕೊಡೋಕತ್ತಾರ. ಹಂಗಾಗಿ 50 ರೂಪಾಯಿ ಟಿ ಶರ್ಟ್ನ ನೋಡಕತ್ತೀವಿ. ನಮ್ಮ ಮನು ಮತ್ತು ನಾನು ನಮ್ಮ ಸಾನ್ವಿಗೆ ನಮ್ಮ ಸಂಪನ್ನವ್ರಿಗೆ ಟಿ ಶರ್ಟ್ ತೊಗೊಂಡ್ರೆ ಆಯ್ತು ಅಂತಂದು ಇಲ್ಲಿ ಟಿ ಶರ್ಟ್ ತೊಗೊಂಡಿದ್ರಿ. ಬೆಳಗ್ಗೆನೇ ಜಾಸ್ತಿ ಹಾಕಿದ್ರಂತ ಇವಾಗೆಲ್ಲ ಖಾಲಿ ಆಗ್ಯಾವ, ಸೈಜ್ ಸಿಗೋವಲು. ಹಂಗಾಗಿ ನಾವು ಟಿ ಶರ್ಟ್ ತೊಗೊಳಕ್ಕೂ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡಿದ್ರು. ಈ ಕಡೆಲಿದ್ದ ಆ ಕಡೆ ಕಿತ್ತೋದು, ಆ ಕಡೆಲಿದ್ದ ಈ ಕಡೆ ಕಿತ್ತೋದು, ಹಂಗೆ ಮಾಡಿ ಜಾಸ್ತಿನೇ ಟಿ ಶರ್ಟ್ ನೋಡ್ಕೊಂತ ಕುಂತಿದ್ವಿ. ಯಾರು ಅಯ್ಯ ದೊಡ್ಡ ಹಾಕೋ ಒಂದು ದೊಡ್ಡ ಹಾಕೋ. ಹಾಂ ಇನ್ನದಪ್ಪು ಬರ್ತೈತಿ ನೋಡಿ. ಇಲ್ಲಿ ಟಿ ಶರ್ಟ್ ರೀ ನಮ್ಮ ಸಾನು ಸೈಜ್ ಇಲ್ಲ ರೀ. ನಮ್ಮ ಸಾನು ಸೈಜೇ ಇರೋದು ಅಂದರೆ ಒಂದೇ ಒಂದು ಟಿ ಶರ್ಟ್ ಸಿಕ್ಕೈತಿ. ಹಂಗಾಗಿ ನಮ್ಮ ಸಾನು ಬೇಜಾರಾಗಿ ಕುಂತಾಳ. ಅಕ್ಕಿ ಟಿ ಶರ್ಟ್ ಸಂಬಂಧ ಜಾಸ್ತಿ ಹೊತ್ತು ಹುಡ್ಕಾಡಿದ್ವಿ ರೀ. ಬಟ್ ಸೈಜ್ ಎಲ್ಲ ಖಾಲಿ ಆಗಿದ್ವು. ಅವ್ರು ಹೇಳಕತ್ತಿದ್ರು ಅಲ್ಲಿ ಕೌಂಟ್ರದಾಗ ಹೋಗ್ರಿ, ಕೌಂಟ್ರದಾಗ ಸಿಗ್ತಾವ, ಬ್ಯಾಡ್ ಅಂತ ಬಿಟ್ಟು ಹೋದಾರೆಲ್ಲರೂ ಅಲ್ಲಿ ಕೌಂಟ್ರದಾಗ ಹಾಕಿರ್ತಾರಂತಂದು. ಅಪ್ಪ ಬಟ್ಟೆ ಶಾಪಿಂಗ್ ಇವಾಗ ಮುಗೀತ್ರಿ ನಮ್ಮದು. ನಮ್ಮ ಸಾನ್ವಿ ಅಂತೂ ಸಿಕ್ಕಾಪಟ್ಟೆ ಹೊಟ್ಟೆಸ್ಕೊಂಡಿದ್ಲು. ಟೈಮ್ ಬಂದು 4:30 ಆಗೈತೆ ಅಲ್ಲ. ತೊಗೊಂಡಿದ್ದು 4 ಬಟ್ಟೆ. ಒಂದು ಎಷ್ಟಕ್ಕ 1 ಗಂಟೆ ಬಂದೀವಲ್ಲ ನಾವು. 1 ಗಂಟೆ ಬಂದ್ವಿ. ಹಾಂ 3 ತಾಸು ಬಟ್ಟೆ ಅಂಗಡಿಯಾಗ ಇದು ಮಾಡಿಕೊಂಡು ನಮ್ಮ ಸಾನ್ವಿ ಇನ್ನೊಂದು ತಾಸು ಅಡ್ಡಾಡ್ಸ್ಬೇಕಾಗಿತ್ತು. ಹಸುವಿಗೆ ಅಡ್ಡಾಡ್ತಿದ್ಲು. ಇಲ್ಲಿ ಬಾಬುಲೆ ಅಂಗಡಿಯಾಗ ಊಟ ಯಾವಾಗಲೂ ಊಟ ಇರ್ತ್ರಿ. ಹಾಗಾಗಿ ಹಸುವಾಗಿತ್ತು. ಊಟ ಮಾಡಾಕತ್ತೀವಿ. ಊಟ ಮಾಡಂಬನಿ ಅಣ್ಣ. ನಮ್ಮವರು ಒಳಗೆ ಊಟ ಮಾಡಾಕತ್ತಾರ. ನಾವು ಇಲ್ಲಿ ಹೊರಗೆ ಗಾರ್ಡನ್ನೇ ಊಟ ಮಾಡಾಕ್ತೀವಿ. ಅಲ್ಲೇ ಇಲ್ಲ ಅಡಿಗೆ ಇಲ್ಲ, ಕಲ್ಯಾಗೈತಿ. ಚಪಾತಿ, ಸಾಂಬಾರು, ಅನ್ನ ಐತಿ. ಅದನ್ನೇ ಉಣ್ಣಾಕತ್ತಿದ್ವಿ. ಸಿಕ್ಕಿದ್ದೆ ಪಂಚಾಮೃತ ಅನ್ಬೇಕಲ್ಲ, ಹಂಗಾಗಿ ಸಿಕ್ಕಿದ್ದೆ ಪಂಚಾಮೃತ ಮಾಡಾಕತ್ತೀವಿ. ಚಪಾತಿ ಎಂತಿಂತ ತೊಗೊಂಬಿಟ್ಟಾರಲ್ಲ. ಯಾಡಕ್ಕೆ ಮತ್ತೆ ಸಾರು ಒಂಥರ ಟೇಸ್ಟ್ ಐತೆ. ನೀನು ಒಂದಕ್ಕೆ ಮುಂದೆ ಇಲ್ಲೇ ತೋನಂತ ಅಲ್ಲಿ ಬೇಕಾರೆ. ಯಾವುದೇ ನಾವು ಓಟು ಚಪಾತಿ ನೋಡಿ
ತಿಳಿ ಸರ್ ಆಟ ತಿನ್ನಕತ್ತೇನು? ಬನ್ನಿ ಇವಾಗ ಊಟ ಎಲ್ಲ ಮಾಡಿಕೊಂಡು ಇವಾಗ ಮನೆ ಕಡೆ ಹೋಗಮ್ರಿ. ಟೈಮ್ ಬಂದು 5 ಗಂಟೆ ಆಗೈತಿ. 1 ಗಂಟೆಗೆ ಬಂದವರು ತಿರ್ಗಾ 5 ಗಂಟೆಗೆ ಹೊಂಟಿರಿ. ನಮ್ಮ ಮೂವರ ನಂತರು ಬಟ್ಟೆ ಅಂಗಡಿ ಕರ್ಕೊಂಡು ಹೋಗ್ಬಿಟ್ರೆ ಆಯಿತು. ಬರೀ ಸೀರೆ ಕಿತ್ತೋದು ನೋಡೋದು, ಇದು ಚೆಂದ ಐತೆ ಅದು ಚೆಂದ ಐತೆ ಒಂದೆರಡು ತೊಗೊತಾರೆ, ಮತ್ತು ತಿರ್ಗಾ ಹೊಳ್ಳಿ ಅಲ್ಲಿ ಮತ್ತೊಂದು ಇನ್ನೊಂದು ಸೀರೆ ಚೆಂದ ಕಾಣಿಸ್ತೆ ಅಂದರೆ ಅದನ್ನ ಹೋಗಿ ನೋಡ್ಕೊಂತ ನಿಂದಿರ್ತಾರೆ. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೊಸ್ತೆ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಹಾಲನ್ನು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ನೀವು ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಆಮೇಲೆ ಅಲ್ಲಿ ನಮ್ಮವರು ಸ್ಟಾಕ್ ಜಾಸ್ತಿ ಬಂತಂದ್ರೆ ಬಾಹುಬಲಿ ಅಂಗಡಿಗೆ ಪ್ರತಿಯೊಂದೂ ಸಾರಿ ಬೇರೆ ಬೇರೆ ದಿನ ಒಂದು ಕಲೆಕ್ಷನ್ ಬರ್ತಾವ್ರಿ. ಹಂಗಾಗಿ ಅಲ್ಲೊಂದು ಕಲೆಕ್ಷನ್ ನೋಡಿಲ್ಲ ಅಂದ್ರೆ ಮತ್ತೆ ಬೇರೆ ಸೀರೆ ತಂದು ಹಾಕಿದ್ರಂದ್ರೆ ಆ ಸೀರೆ ಹಿಡ್ಕೊಂಡು ನಿಂದಿರ್ತಿದ್ಲು. ಹಂಗಾಗಿ ನಮ್ಗೆ ಅಲ್ಲೇ ಟೈಮ್ ಇಷ್ಟ ಆಗಿಬಿಡುತ್ತೆ ರೀ.